ಬಾರ್ನಲ್ಲಿ ಎಣ್ಣೆ ವಿಚಾರಕ್ಕೆ ಗಲಾಟೆ ಆಗಿದೆ. ಈ ಗಲಾಟೆ ವ್ಯಕ್ತಿಯೊಬ್ಬ ಬಂದೂಕಿನಿಂದ ಶೂಟ್ ಮಾಡುವಂತಹ ಹಂತಕ್ಕೂ ಕೂಡ ಹೋಗಿ ತಲುಪಿರುವಂತಹ ಘಟನೆ ಇದು ಹೊಸಕೋಟೆಯಲ್ಲಿ ನಡೆದಿದೆ. ಬಾರ್ನಲ್ಲಿ ಫ್ರೀಯಾಗಿ ಎಣ್ಣೆ ಕೊಡದೇ ಇರುವಂತಹ ವಿಚಾರಕ್ಕೆ ಕಿರಿಕಾಗುತ್ತೆ. ಬಂದೂಕಿನಿಂದ ಶೂಟ್ ಮಾಡುವುದಕ್ಕೆ ವ್ಯಕ್ತಿ ಮುಂದಾಗ್ತಾನೆ. ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಬಳಿಯ ಬಾರ್ನಲ್ಲಿ ಘಟನೆ ನಡೆದಿದೆ. ಬಾರ್ ಕ್ಯಾಶಿಯರ್ ಬಳಿ ಫ್ರೀಯಾಗಿ ಎಣ್ಣೆ ಕೇಳ್ತಾನಂತ ಹೋಗಿ ವ್ಯಕ್ತಿಯೊಬ್ಬ ಹಣ ನೀಡುವಂತೆ ಕ್ಯಾಶಿಯರ್ ಕೇಳ್ತಾನೆ. ಅದಕ್ಕೆ ಬಂದೂಕನ್ನು ತೆಗೆದು ಬಿಡ್ತಾನೆ ಭೂಪ. ನಾಡ ಬಂದೂಕನ್ನು ತಂದು ಬಾರ್ ಬಳಿ ಹೈಡ್ರಾಮಾ ಮಾಡಿಬಿಟ್ಟಿದ್ದಾನೆ. ವಾಹಿದ್ ಖಾನ್ ಎಂಬಾತನಿಂದ ಮದ್ಯವನ್ನು ಫ್ರೀಯಾಗಿ ಕೊಡುವಂತೆ ಧಮಕಿ ಹಾಕುವಂತಹ ಕೆಲಸ ಆಗಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕೈಯಲ್ಲಿ ನಾಡ ಬಂದೂಕು ಹಿಡ್ಕೊಂಡ್ಬಂದಿದ್ದಾನೆ. ಒಂದೇ ಬೈಕ್ನಲ್ಲಿ 3 ಜನ ಬರ್ತಾರೆ. ಇದು ಬಾರಿಗೆ ಎಂಟ್ರಿ ಕೊಡುವಂತಹ ದೃಶ್ಯ. ಕ್ಯಾಶಿಯರ್ನ ಹೋಗಿ ಎಣ್ಣೆ ಕೇಳಿದಾನೆ. ದುಡ್ಡು ಕೊಡು ಅಂತ ಕೇಳಿದಕ್ಕೆ ಬಂದೂಕ್ ತೆಗೆದು ಶೂಟ್ ಮಾಡಿಬಿಡ್ತೀನಿ ಅಂಥೇಳಿ ರಾದ್ಧಾಂತ ಮಾಡಿದಾನೆ. ಈತನ ಹೆಸರು ವಾಹಿದ್ ಖಾನ್ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕೌಂಟ್ರಲ್ಲಿ ಗಲಾಟೆ ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಗೇಟ್ನಲ್ಲಿ ಆ ವ್ಯಕ್ತಿ ನಾಡ ಬಂದೂಕನ್ನು ಹಿಡ್ಕೊಂಡು ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ ಇದು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಅಂಬರೀಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಷ್, ಯಾರೀತ ಅಂಥೇಳಿ ಎಣ್ಣೆಗೋಸ್ಕರ ನಾಡಕ್ಕೆ ಬಂದೂಕು ಹಿಡ್ಕೊಂಡ್ಬಂದಿದ್ದಾನಲ್ಲ, ಈತನ ಹಿನ್ನೆಲೆ ಏನು ಅಂತ? ಖಂಡಿತ ಬಾರ್ನಲ್ಲಿ ಫ್ರೀಯಾಗಿ ಎಣ್ಣೆ ಕೊಡ್ಲಿಲ್ಲ ಅಂತ ನಾಡ ಬಂದೂಕನ್ನ ತೆಗೆದುಕೊಂಡ್ಬಂದು ಕ್ಯಾಶರ್ಗೆ ಏನೋ ಧಮಕಿ ಹಾಕುವಂತ ವಿಡಿಯೋ ಈಗ ಲಭ್ಯ ಆಗಿರುವಂತದ್ದು. ಅದು ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಎಸ್ ಬಾರ್ನಲ್ಲಿ ಪ್ರತಿನಿತ್ಯ ಬಂದು ಎಣ್ಣೆ ಫ್ರೀಯಾಗಿ ಕೊಡು ಅಂತೇಳಿ ಕ್ಯಾಶರ್ ಬಳಿ ಸಣ್ಣ ಮಟ್ಟಕ್ಕೆ ಗಲಾಟೆ ಮಾಡ್ಕೊಳ್ತಿದ್ದ. ಜೊತೆಗೆ ನನಗೆ ಫ್ರೀಯಾಗಿ ಯಾವಾಗ ಬಂದ್ರು ಎಣ್ಣೆ ಕೊಡಬೇಕು ಅಂತೇಳಿ ಒಂದು ಕ್ಯಾಶರ್ ಬಳಿ ಗಲಾಟೆ ಮಾಡ್ತಿದ್ದ. ಆ ಹಿನ್ನೆಲೆಯಲ್ಲಿ ಕ್ಯಾಶರ್ ಸಹ ಬೈದು ಕಳಿಸಿದ್ದ. ಸಹ ಇದು ಬಾರ್ ಬಳಿ ಬಂದು ಎಣ್ಣೆ ಫ್ರೀಯಾಗಿ ಕೊಡು ಅಂತೇಳಿ ಗಲಾಟೆ ಮಾಡ್ಬೇಕಾದ್ರೆ ಮೊದಲಿಗೆ ಕೊಡಲ್ಲ ಅಂತಾನೆ ಆತ ಮನೆಗೆ ಹೋಗಿ ಬಂದೂಕನ್ನ ತಂದು ನೇರವಾಗಿ ಕ್ಯಾಶರ್ಗೆ ಹೊಡಿತೀನಿ ಅಂತೇಳಿ ಅಲ್ಲಿ ಧಮಕಿಯನ್ನ ಹಾಕುವಂತ ಕೆಲಸವನ್ನ ಮಾಡ್ತಾನೆ. ಅಲ್ಲಿದ್ದಂತಹ ಬೇರೆ ಏನು ಎಣ್ಣೆ ಮದ್ಯಪ್ರಿಯರು ಆತನನ್ನು ಸಮಾಧಾನ ಮಾಡಿ ವಾಪಸ್ ಕಳಿಸಿರುವಂತದ್ದು. ಈ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈತನ ಪದೇ ಬಾರ್ ಬಳಿ ಬಂದು ಎಣ್ಣೆ ಕೊಡಬೇಕು ಅಂತೇಳಿ ಕ್ಯಾಶರ್ ಹತ್ರ ಗಲಾಟೆ ಮಾಡ್ತಿದ್ದ ಅನ್ನೋದು ಗೊತ್ತಾಗ್ತಾ ಇರೋದು. ಇನ್ನು ಪೊಲೀಸರು ಸಹ ಈಗಾಗಲೇ ವೈದ್ಯ ಖಾನನ್ನ ವಶಕ್ಕೆ ಪಡೆದು ಇನ್ನು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಪ್ರತಿ ಬಾರಿಯೂ ಸಹ ಈ ಬಾರ್ಗಳ ಬಳಿ ಫ್ರೀಯಾಗಿ ಎಣ್ಣೆ ಕೊಡೋದಕ್ಕೆ ಅಲ್ಲಿ ಹವಾ ಮೇಂಟೈನ್ ಮಾಡಕ್ಕೆ ಈ ರೀತಿಯಾದಂತಹ ಒಂದು ದಂಧೆಯನ್ನ ಮಾಡ್ಕೊಂಡಿದೆ. ಜೊತೆಗೆ ಇವತ್ತು ಬಂದೂಕನ್ನೇ ತಗೊಂಡ್ಬಂದು ಆ ರೀತಿ ಧಮಕಿ ಹಾಕಿ ಒಂದು ಬೆದರಿಕೆಯನ್ನ ಹಾಕಿರೋ ಸಂಬಂಧ ಈಗ ನಂದಗುಡಿ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಷ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಬಂದೂಕನ್ನು ತಂದು ಆವಾಜ್ ಹಾಕ್ತಾ ಇರುವಂಥದ್ದು. ಬಂದೂಕು ತಂದಿದ್ದ ನಿಜ, ಅದರೊಳಗೆ ಬುಲೆಟ್ ಇತ್ತ ಅನ್ನೋದು ನೋಡಬೇಕು. ಜೊತೆಗೆ ಆ ಬಂದೂಕಿಗೆ ಲೈಸೆನ್ಸ್ ಇತ್ತ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ.